ಸಾಂಬಾರು ಅಂದರೆ ಹೇಗಿರಬೇಕು ಅಂದರೆ ತಟ್ಟಂತ ಆಗಬೇಕು, ಹಾಗೆ ಟೇಸ್ಟಿಯಾಗಿರಬೇಕು, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಬೇಕು ಅಂತ ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಹೇಳಿ. ಸೊ ಇವತ್ತು ಅಂಥದ್ದೇ ಡಿಫ್ರೆಂಟ್ ಸಾಂಬಾರನ್ನು ತೊಗೊಂಡು ಬಂದಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಕುಕ್ಕರನ್ನು ತೊಗೊಂಡು ಅದಕ್ಕೆ ಸುಮಾರು 4 ಟೊಮೊಟೊಗಳನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಆನಂತರ ಒಂದು 5 ಇಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ 3 ಸಾಕಿಷ್ಟು, ಒಂದು ಚುಟಕಿಯಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಿಶಿಣದ ಪುಡಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಂತರ ಒಂದು ಗೋಲಿಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಚೆನ್ನಾಗಿ ರಸವನ್ನು ಬಿಡಿಸ್ಕೊಂಡು ನೋಡಿ ಈ ರೀತಿಯಲ್ಲಿ ಸೋಸಿ ಹಾಕ್ಕೊಳ್ಳೋಣ. ಸೊ ಈ ರೀತಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಂದರೆ ಬಾಯಿಗೆ ಸಿಪ್ಪೆಗಳು ಸಿಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ. ನಂತರ 1 ಚಮಚನಷ್ಟು ಸುಮಾರು 1 ಲೀಟ್ರ್ನಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಕೂಗಿಸ್ಕೊಂಬರ್ಬೇಕಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಲಿಡ್ಡನ್ನು ಮುಚ್ಚಿ ನಂತರ 3 ಸಾರಿ ಕೂಗಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ. ನಂತರ ಮತ್ತೊಂದು ಪ್ಯಾನನ್ನು ತಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕರಿಮೆಣಸು, ಹಾಗೆ ಒಂದು 3 ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಸ್ನೇಹಿತರೆ. ಮೆಣಸಿನಕಾಯಿ ಬ್ಯಾಡಗಿ ಆದರೆ ತುಂಬಾ ಒಳ್ಳೆಯದು, ಯಾಕೆಂದರೆ ಸಾಂಬಾರು ಕೂಡ ಒಳ್ಳೆ ಕಲರ್ ಬರುತ್ತೆ ಸ್ನೇಹಿತರೆ. ಸೊ ಈಗ ಹುರ್ಕೊಂಡಾಗಿದೆ. ಇದನ್ನು ಮತ್ತೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆನಂತರ ಇದನ್ನು ರುಬ್ಬಿ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದರೆ ಸಾಕು ಸ್ನೇಹಿತರೆ. ನಂತರ ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ ಬೆಂದಿದೆಯಾ ನೋಡ್ಕೊಂಬರೋಣ. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಇಸ್ಕಿ ಮ್ಯಾಶ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಸಾಂಬಾರಿನ ಜೊತೆಗೆ ಅಥವಾ ಈ ನೀರಿನ ಜೊತೆಗೆ ಬೆರ್ತೋಗ್ಬಿಡಬೇಕು, ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಬೇಡ ಅಂದರೆ ಟೊಮೊಟೊ ಸಿಪ್ಪೆಗಳನ್ನು ತೆಗೆದ್ರೂ ಒಳ್ಳೆಯದೇ ಸ್ನೇಹಿತರೆ. ಸೊ ಈಗ ರೆಡಿಯಾಗಿದೆ. ಈಗ ನಾವೀಗ ಆಲ್ರೆಡಿ ರುಬ್ಕೊಂಡು ಬಂದಿರೋಂತಹ ಒಂದು ಪುಡಿ ಏನಿದೆ, ಈ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ನಂತರ ಒಲೆಯ ಮೇಲೆ ಇಟ್ಟು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ಒಂದೇ ಒಂದು ಚಿಂಕ್ರ ಬೆಲ್ಲ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಇದ್ದರೆ ಸಾಕು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಸ್ನೇಹಿತರೆ. ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ. ಸೊ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳೋಣ. ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು ಜೀರಿಗೆ ಚಿಟಪಟ ಅನ್ನಲಿ. ಆನಂತರ 1-2 ಮೆಣಸಿನ್ಕಾಯಿ, ನಂತರ ಒಂದು 6 ಇಲ್ಕು ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಇಂಗು. ಸೊ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ಸಾಂಬಾರು ಯಾವುದೇ ಆಗಲಿ ಸ್ನೇಹಿತರೆ, ಅದಕ್ಕೆ ಒಗ್ಗರಣೆ ಕೊಟ್ಟರೆ ಬರೋಂಥ ರುಚಿ ಏನಿದೆ, ಟೇಸ್ಟ್ ಏನಿದೆ, ಆ ಘಮ ಏನಿದೆ, ಅದೇ ಡಿಫ್ರೆಂಟ್ ಅಲ್ವಾ. ಸೊ ಈಗ ಸಾಂಬಾರನ್ನು ಇಟ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಸಾಂಬಾರೊಳಗಡೆ ಹಾಕ್ಬಿಡೋಣ. ನೋಡಿದ್ರಿ, ಈಗ ಅದರ ಸ್ಮೆಲ್ಲು, ಘಮ, ಇದನ್ನು ನೀವು ಗಮನಿಸಿದ್ರೇ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರಬಹುದು ಅಂತ. ಸೊ ಇದನ್ನು ಒಂದು ಕುದಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ. ಈಗ ಏನು ಮಾಡ್ಕೋಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೋಬೇಕಾಗತ್ತೆ ಸ್ನೇಹಿತರೆ. ತೆಂಗಿನಕಾಯಿ ತುರಿ ಹೆಚ್ಚಿಗೆ ಏನು ಬೇಡ, ಯಾಕಂದರೆ ತೆಂಗಿನಕಾಯಿ ತುರಿ ಹೆಚ್ಚಿಗೆ ಬಳಸೋದ್ರಿಂದ ಸಾಂಬಾರನ್ನು ಹೆಚ್ಚು ಕಾಲ ನೀವು ಶೇಖರಿಸೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು 1 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀವಿ. ಸಾಂಬಾರು ಇವಾಗ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಏಕೆಂದರೆ ಇದರಲ್ಲಿ ತೆಂಗಿನಕಾಯಿ ತುರಿ, ಹಾಗೆ ಹುಣಸೆ ಹಣ್ಣು, ಅದರ ಜೊತೆಗೆ ಟೊಮೊಟೊ, ಬೆಳ್ಳುಳ್ಳಿ, ಇವೆಲ್ಲದರ ಮಿಶ್ರಣ ಆಗಿರೋದ್ರಿಂದ ರುಚಿಯೂ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಸ್ವಲ್ಪ ಉಪ್ಪಿನ ಪ್ರಮಾಣ ಜಾಸ್ತಿ ಬೇಕು ಅಂದರೆ ಈ ಟೈಮಲ್ಲಿ ಕೂಡ ಹಾಕ್ಕೋಬೋದು. ಹಾಗೆ ಸ್ನೇಹಿತರೆ, ಈ ಸಾಂಬಾರಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನೀವು ಸಾಂಬಾರನ್ನು ಬಡಿಸಿದ ನಂತರವೂ ಕೂಡ ಟೇಸ್ಟ್ ಕಡಿಮೆ ಆಗಿದೆ ಅಂದರೆ ಉಪ್ಪನ್ನು ಹೆಚ್ಚಿಸ್ಕೋಬೋದು. ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅನ್ನ ಇರಲಿ, ಮುದ್ದೆ ಇರಲಿ, ಇಡ್ಲಿ ಇರಲಿ, ದೋಸೆ ಇರಲಿ, ಚಪಾತಿ ಇರಲಿ, ರೊಟ್ಟಿ ಇರಲಿ, ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ. ಸೊ ಇವತ್ತು ನಾವು ಮಾಡಿದಂತಹ ಸಾಂಬಾರು ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಹಮ್ಕಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.